ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮನಸ್ಸಿನ ಮಾತು ಮಧುರ ಪಾಡ್ಕಾಸ್ಟ್ನ 23ನೆಯ ಸಂಚಿಕೆಗೆ ಸ್ವಾಗತ. ನಾವು ಪ್ರತಿದಿನ ಕನ್ನಡಿ ನೋಡ್ಕೋತೀವಿ, ನಮ್ಮ ಮುಖ ನೋಡ್ತೀವಿ, ಕೂದಲು ಸರಿ ಮಾಡ್ಕೋತೀವಿ, ಹಾಗೆ ಒಂದು ಸಣ್ಣ ಮುಗುಳ್ನಾಗೆ ಬೀರ್ತೀವಿ. ಆದರೆ ಒಂದು ದಿನನಾದರೂ ನಮ್ಮೊಳಗಿನ ಕನ್ನಡಿ ನೋಡೋದಕ್ಕೆ ಸಮಯ ಕೊಟ್ಟಿದ್ದೀವಾ? ಒಂದು ಕ್ಷಣ ಯೋಚನೆ ಮಾಡಿ, ನಿಮ್ಮ ಮನಸ್ಸಿನ ಕನ್ನಡಿ ಹೇಗಿದೆ? ಅದರ ಮೇಲೆ ಧೂಳು ಬಿದ್ದಿದೆಯಾ ಅಥವಾ ಇನ್ನೂ ಸ್ಪಷ್ಟವಾಗಿ ಹೊಳೆಯುತ್ತಿದೆಯಾ ಅಂತ. ಬೇರೆ ಜನರ ಅಭಿಪ್ರಾಯಗಳಲ್ಲಿ ನಾವು ನಮ್ಮ ರೂಪ ಹುಡುಕುತ್ತೇವೆ, ಆದರೆ ನಮ್ಮ ನಿಜವಾದ ಮುಖ ಕನ್ನಡಿಯಲ್ಲ, ಅದು ಮನಸ್ಸಿನ ಒಳಗಿದೆ. ಒಂದು ಪುಟ್ಟ ಸಂಗತಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ, ಕೇಳಿ. ಮೀರಾ ಎಂಬ 28 ವರ್ಷದ ಯುವತಿ ಸೌಮ್ಯ ಗುಣದವಳು ಹಾಗೂ ಪ್ರತಿಭಾವಂತಳು. ಆದರೆ ಅವಳು ತನ್ನನ್ನೇ ತಾನು ತೀರಾ ಕಡಿಮೆ ಎಂದು ಯಾವಾಗಲೂ ಅನ್ಕೋತಿರ್ತಾಳೆ. ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಸಕ್ಸಸ್ ನೋಡ್ತಾ ಯಾವಾಗಲೂ ಅನ್ಕೋತಾಳೆ, ನಾನು ಯಾಕೆ ಅವರಂತೆ ಆಗಿಲ್ಲ ಅಂತ. ಹೀಗೆ ಒಂದಿನ ಅಮ್ಮ ಮನೆ ಕ್ಲೀನ್ ಮಾಡ್ತಿದ್ದಾಗ ಅವಳ ಶಾಲೆಯ ಡೈರಿ ಸಿಗುತ್ತೆ. ಅದರಲ್ಲಿ ಒಂದು ಸಾಲಿರುತ್ತೆ, ನಾನು ದೊಡ್ಡವಳಾದ್ಮೇಲೆ ಜನರಿಗೆ ನಗು ತರೋ ಕೆಲಸ ಮಾಡ್ತೀನಿ ಅಂತ. ಆ ಸಾಲು ಓದಿದ ತಕ್ಷಣ ಅವಳ ಕಣ್ಣಲ್ಲಿ ನೀರು ತುಂಬುತ್ತೆ. ಮೀರಾಗೆ ಅರಿವಾಗುತ್ತೆ, ನಾನು ಆಲ್ರೆಡಿ ಈ ಕೆಲಸ ಮಾಡಿದ್ದೀನಲ್ವಾ, ಜನರಿಗೆ ಸಣ್ಣ ನಗು, ಸಣ್ಣ ಸಹಾಯ ಡೈಲಿ ಮಾಡ್ತಾ ಇದ್ದೀನಿ, ಆದರೆ ಅದನ್ನು ನಾನು ಎಂದೂ ಗಮನಿಸಿಲ್ಲ ಅಂತ. ಆ ದಿನ ಸಂಜೆ ಕನ್ನಡಿ ಮುಂದೆ ನಿಂತು ಮುಖವನ್ನಲ್ಲ, ತನ್ನ ಆತ್ಮವನ್ನು ನೋಡಿಕೊಳ್ಳುತ್ತಾಳೆ. ನೀನಿನ್ನು ಹೀಗೆ ನೋಡಿಕೊಂಡೇ ಇರ್ತೀಯಾ? ನಿನ್ನೊಳಗಿನ ಬೆಳಕು ನೀನೇ ಮಸುಕಾಗಿಸಿಕೊಳ್ಬೇಡ ಅಂತ ಅವಳ ಆತ್ಮ ಹೇಳುತ್ತೆ. ಹೆಬ್ಬಾಗಿಲು ತಟ್ಟಿದಂತೆ ಅರಿವು ಹೊಳೆಯುತ್ತದೆ, ಕನ್ನಡಿ ಯಾವತ್ತೂ ಸುಳ್ಳು ಹೇಳಲ್ಲ, ಸುಳ್ಳು ಹೇಳೋದು ನಮ್ಮ ಚಿಂತನೆಗಳು ಮಾತ್ರ. ಕನ್ನಡಿ ಒಂದು ಶಾಂತ ವಸ್ತು, ಅದು ನ್ಯಾಯದ ತೀರ್ಪು ಕೊಡುವುದಿಲ್ಲ. ನೀನು ತೋರಿಸುವುದನ್ನೇ ಅದು ಕೂಡ ತೋರಿಸುತ್ತದೆ. ನಮ್ಮ ಮನಸ್ಸು ಕೂಡ ಹಾಗೆ, ಅದಕ್ಕೆ ನಾವೇನು ತೋರಿಸ್ತೀವೋ ಅದನ್ನೇ ಪ್ರತಿಬಿಂಬಿಸುತ್ತೆ ಅಲ್ವಾ? ಫಾರ್ ಎಕ್ಸಾಂಪಲ್, ಯಾರಾದರೂ ನಮ್ಮನ್ನು ಮೆಚ್ಚಿ ಹೋಗಲಿದರೆ ನಂಬೋದೇ ಇಲ್ಲ, ಏಕೆಂದರೆ ನಮ್ಮ ಮನಸ್ಸಿನ ಕನ್ನಡಿ ಧೂಳಿನಿಂದ ಮುಚ್ಚಿದೆ. ವೈಫಲ್ಯ ಬಂದರೆ ಅದು ನಮ್ಮ ಬದುಕಿನ ಎಲ್ಲವನ್ನೂ ಮುಚ್ಚಿದ ಹಾಗೆ ಅನಿಸುತ್ತದೆ. ಆದರೆ ನಿಜ ಹೇಳಬೇಕಂದ್ರೆ ಅದು ಕೇವಲ ಕನ್ನಡಿಯಲ್ಲಿನ ಸಣ್ಣ ಚುಕ್ಕಿಯಷ್ಟೇ. ಅದನ್ನು ತೊಳೆದು ಹಾಕಿದರೆ ನಿನ್ನ ಬೆಳಕು ಮತ್ತೆ ಹೊಳೆಯುತ್ತದೆ. ಸೊ ನಮ್ಮ ಮನಸ್ಸಿನ ಕನ್ನಡಿಯನ್ನು ಪ್ರತಿದಿನ ಪ್ರೀತಿ, ಕೃತಜ್ಞತೆ, ಕ್ಷಮೆ ಇವುಗಳ ಮೂಲಕ ಸ್ವಚ್ಛ ಮಾಡ್ಕೋಬೇಕು. ಆಗ ಮಾತ್ರ ನಮ್ಮ ನಿಜವಾದ ಸೌಂದರ್ಯ ಕಾಣುತ್ತೆ. ನೀನು ನಿನ್ನನ್ನು ಹೇಗೆ ನೋಡ್ತೀಯೋ ಅದು ನಿನ್ನ ಬದುಕಿನ ದಿಕ್ಕು ತೋರಿಸ್ತದೆ. ನಿನ್ನೊಳಗೆ ನಗು ಇದ್ದರೆ ನಿನ್ನ ಹೊರಗಿನ ಜಗತ್ತು ಪ್ರಕಾಶವಾಗುತ್ತದೆ. ಕನ್ನಡಿಯಲ್ಲಿ ನಗು ಕಾಣಿಸಿಕೊಳ್ಳಲಿ, ಮನಸ್ಸಿನ ಕನ್ನಡಿಯಲ್ಲಿ ಶಾಂತಿ ಹೊಳೆಯಲಿ. ಇವೆರಡೂ ಸೇರುವಾಗ ಬದುಕು ಮಧುರವಾಗುತ್ತದೆ. ನಾವು ಪ್ರತಿದಿನ ಕನ್ನಡಿಯ ಮೇಲೆ ಧೂಳು ಬೀಳದಂತೆ ನೋಡ್ಕೊಳ್ತೀವಿ, ಆದರೆ ಮನಸ್ಸಿನ ಕನ್ನಡಿ, ಅಲ್ಲಿ ಧೂಳು ಬೀಳ್ತಾ ಹೋಗುತ್ತೆ. ದುಃಖದ ನೆನಪುಗಳು, ನೋವು, ಅಸಹನೆ, ಹೋಲಿಕೆಗಳು ಅವೆಲ್ಲವೂ ಸೇರಿ ನಮ್ಮ ನಿಜವಾದ ಮುಖ ಮುಚ್ಚಿಬಿಡುತ್ತೆ. ಹೀಗಾಗಿ ಪ್ರತಿದಿನ ಬೆಳಗ್ಗೆ ಎದ್ದಾಗ ಕೇವಲ ಮುಖ ತೊಳೆಯೋದಷ್ಟೇ ಅಲ್ಲ, ಮನಸ್ಸನ್ನು ಕೂಡ ತೊಳಿಬೇಕು. ಕ್ಷಮೆಯಿಂದ, ಕೃತಜ್ಞತೆಯಿಂದ ಹಾಗೂ ಪ್ರೀತಿಯಿಂದ. ನಾವೇ ಹೆಚ್ಚು ಜನರನ್ನು ಹೋಲ್ತಾ ನಮ್ಮ ಪ್ರತಿಬಿಂಬ ಮಸುಕಾಗಿಸುತ್ತೇವೆ. ಬೇರೆಯವರ ಜೀವನ ನಮ್ಮ ಕನ್ನಡಿಯ ಬೆಳಕನ್ನು ಕದ್ದುಕೊಂಡು ಹೋಗುತ್ತೆ.
ಆದರೆ ನೆನ್ಪಿಟ್ಟುಕೊಳ್ಳಿ, ಕನ್ನಡಿಯ ಕೆಲಸ ನಿನ್ನ ಮುಖ ತೋರುವುದು, ಬೇರೆ ಯಾರದ್ದೂ ಅಲ್ಲ. ನೀನು ನಿನ್ನ ಕನ್ನಡಿಯಲ್ಲಿ ನಿನ್ನ ನಗು ನೋಡೋ ಕ್ಷಣ, ಅದೇ ನಿನ್ನ ನಿಜವಾದ ಯಶಸ್ಸು. ನಿಮಗೊತ್ತಾ, ಜೀವನದ ಅತಿ ಸುಂದರ ಪ್ರಯಾಣವೆಂದರೆ ನಮ್ಮೊಳಗೆ ನಾವು ಹೋಗೋ ಪ್ರಯಾಣ. ಅಲ್ಲಿ ನಾವು ನಮ್ಮ ನಿಜವಾದ ರೂಪ ಕಾಣ್ತೀವಿ. ಹೊರಗಿನ ಮೇಕಪ್ ಇಲ್ಲದ, ಮುಖವಾಡವಿಲ್ಲದ ನಿಸ್ಸಾರವಾದ ಸೌಂದರ್ಯ. ನಮ್ಮೊಳಗೆ ಒಂದು ನಿಷ್ಕಳಂಕ ಕನ್ನಡಿ ಇದೆ. ಅದು ಸುಳ್ಳು ಹೇಳೋದಿಲ್ಲ, ಅದು ತೀರ್ಪು ಕೊಡೋದಿಲ್ಲ, ಕೇವಲ ನಿನ್ನ ಸತ್ಯ ರೂಪ ತೋರಿಸುತ್ತದೆ. ಕ್ಷಮೆ ಅಂದರೆ ಮತ್ತೊಬ್ಬರನ್ನು ಕ್ಷಮಿಸುವುದಲ್ಲ, ನಿನ್ನನ್ನು ನೀನೇ ಕ್ಷಮಿಸುವ ಒಂದು ಕಲೆ. ನಾವು ಮಾಡಿದ ತಪ್ಪುಗಳು ಕನ್ನಡಿಯ ಮೇಲೆ ಚುಕ್ಕಿಗಳಂತೆ ಬೀಳುತ್ತವೆ, ಆದರೆ ಅದನ್ನು ಕ್ಷಮೆಯ ನೀರಿನಿಂದ ತೊಳೆದರೆ ಅದು ಮತ್ತೆ ಹೊಳೆಯುತ್ತದೆ. ನೀನು ನಿನ್ನನ್ನು ಕ್ಷಮಿಸಿದಾಗ ನಿನ್ನ ಕಣ್ಣಿನ ಬೆಳಕು ಬದಲಾಗುತ್ತದೆ. ಕೆಲವೊಮ್ಮೆ ಜೀವನವು ನಿನ್ನನ್ನು ಕೆಳಗೆ ತಳ್ಳುತ್ತದೆ, ಆದರೆ ಆ ಸಮಯದಲ್ಲೂ ಕನ್ನಡಿಯ ಮುಂದೆ ನಿಂತು ನಕ್ಕರೆ ಅದು ನಿನ್ನ ಶಕ್ತಿ ಹಾಗೂ ನಿನ್ನ ವಿಶ್ವಾಸದ ಪ್ರತಿಬಿಂಬ. ಒಮ್ಮೆ ನೀನು ನಿನ್ನನ್ನು ಪ್ರೀತಿಯಿಂದ ನೋಡಿದರೆ ವಿಶ್ವವೇ ನಿನ್ನನ್ನು ಗೌರವದಿಂದ ನೋಡುವುದನ್ನು ಸ್ಟಾರ್ಟ್ ಮಾಡುತ್ತೆ. ನಮ್ಮ ಹೊರಗಿನ ಜಗತ್ತು ಕನ್ನಡಿಯಂತಿದೆ. ನಾವೇ ಶಾಂತವಾಗಿದ್ದರೆ ಅದು ಶಾಂತವಾಗಿ ತೋರುತ್ತದೆ. ನಾವೇ ಗೊಂದಲದಿಂದ ಇದ್ದರೆ ಜಗತ್ತು ಗೊಂದಲದ ಕನ್ನಡಿಯಾಗಿ ತೋರುತ್ತದೆ. ಹಾಗಾಗಿ ಮನಸ್ಸಿನ ಕನ್ನಡಿಯನ್ನು ತೊಳೆಯೋದು ಎಂದರೆ ಜೀವನವನ್ನು ಸ್ಪಷ್ಟವಾಗಿ ನೋಡೋ ಕಲೆ. ಮನಸ್ಸಿನ ಕನ್ನಡಿ ಸ್ವಚ್ಛವಾಗಿರುವವರೆಗೂ ನಿನ್ನ ಬದುಕು ಬೆಳಕಿನಿಂದ ತುಂಬಿರುತ್ತದೆ. ಅದರಲ್ಲಿ ನೀನು ಕಾಣುವುದು ನಿನ್ನ ನಿಜವಾದ ಸೌಂದರ್ಯ. ಇದು ನಿಮ್ಮ ಮನಸ್ಸಿನ ಮಾತು ಮಧುರ. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯ ತನಕ ನಿಮ್ಮ ಮನಸ್ಸಿನ ಕನ್ನಡಿಯನ್ನು ಒಮ್ಮೆ ನೋಡಿ. ಅದು ನಿಮಗೆ ನಿಮ್ಮ ನಿಜವಾದ ರೂಪವನ್ನು ತೋರಿಸುತ್ತದೆ. ನಮಸ್ಕಾರ.